ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಸಮಯದ ಶುಭ ವಂದನೆಗಳು. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧಗೊಂಡಿದ್ದೇವೆ. ದೇವರ ವಾಕ್ಯ ಅದು ಹೀಗೆ ಇದೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ ವಚನ 39ರಿಂದ 46. ಲೂಕ 22ನೇ ಅಧ್ಯಾಯ ವಚನ 39ರಿಂದ 46. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವನ್ನು ಓದಿ ಕೇಳೋಣ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೆಯುವಷ್ಟು ದೂರ ಹೋಗಿ ಮೊಣಕಾಲು ಊರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗೊಪಾದಿಯಲ್ಲಿತ್ತು. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನಿದ್ರೆ ಮಾಡುವುದೇನು, ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಜೀವನದ ಪ್ರತಿಯೊಂದು ಹಂತಗಳಲ್ಲೂ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ವಿವಿಧ ರೀತಿಯಾದ ಸಮಸ್ಯೆಗಳು, ತೊಂದರೆಗಳು ಮನುಷ್ಯರಾದ ನಮ್ಮೆಲ್ಲರಿಗೂ ಬರುತ್ತದೆ. ಕೆಲವು ವೇಳೆ ನಾವು ಸಮಸ್ಯೆಗಳನ್ನು ನಾವು ಎದುರಿಸುತ್ತೇವೆ, ಇನ್ನು ಕೆಲವು ವೇಳೆ ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಾವು ವಿಫಲರಾಗುತ್ತೇವೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಾಗ ನಾವು ಕುಗ್ಗಿ ಹೋಗುತ್ತೇವೆ. ಸಮಸ್ಯೆಗಳು ಬರುವಾಗ ದೇವರನ್ನು ಪ್ರಶ್ನೆ ಮಾಡುತ್ತೇವೆ. ಸಮಸ್ಯೆಗಳಲ್ಲಿ ಪರಿಹಾರ ಸಿಗದೆ ಹೋದಾಗ ಅನೇಕ ವೇಳೆ ಅನೇಕ ವ್ಯಕ್ತಿಗಳು ತಮ್ಮ ಜೀವನವನ್ನೇ ಅಂತ್ಯಗೊಳಿಸು ನಾವು ಅಲ್ಲಿ ಕಾಣುತ್ತೇವೆ. ಪ್ರೇರೆ, ಕಷ್ಟವಾಗಲಿ ಸಮಸ್ಯೆ ಆಗಲಿ, ನೀನು ಶ್ರೀಮಂತ ನೀನು ಬಡವ ಎಂಬುದಾಗಿ ನೋಡಿ ಬರುವುದಿಲ್ಲ, ನೀನು ವಿದ್ಯಾವಂತ ಅವಿದ್ಯಾವಂತ ಎಂಬುದಾಗಿ ನೋಡುವುದಿಲ್ಲ. ಬದಲಾಗಿ ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಹುಟ್ಟಿದ ಎಲ್ಲರಿಗೂ ಕೂಡ ವಿವಿಧ ರೀತಿಯಾದ ಕಷ್ಟಗಳು, ಸಮಸ್ಯೆಗಳು ಅದು ಸಹಜವಾಗಿ ಬರುವಂಥದ್ದಾಗಿದೆ. ಇಂತಹ ಸಮಯದಲ್ಲಿ ನಾನು ನೀನು ಕುಗ್ಗದೆ ಕ್ರಿಸ್ತನನ್ನು ಹಿಂಬಾಲಿಸುವ ನಿನ್ನ ಜೀವನದಲ್ಲಿ ನನಗೆ ನಿನಗೆ ದೇವರ ವಾಕ್ಯ ಕೀರ್ತನೆಗಳಲ್ಲಿ 50ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರ ವಾಕ್ಯ ಸುಂದರವಾಗಿ ಹೀಗೆ ಹೇಳುವುದೇನೆಂದರೆ, ಕಷ್ಟದ ಕಾಲದಲ್ಲಿ ನನಗೆ ಮೊರೆ ಇಡಿರಿ. ದೇವರ ವಾಕ್ಯ ಹೇಳ್ತದೆ, ನನಗೆ ಮೊರೆ ಇಡಿರಿ, ಆಗೇನು ಮಾಡುತ್ತೇನೆ, ನಾನು ಬಿಡಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವುದು ನಾವು ಕಾಣುತ್ತೇವೆ. ಪ್ರಿಯರೇ, ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳುವವನು ಮಾತ್ರವಲ್ಲ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಪ್ರಾರ್ಥನೆಗೆ ಆತನು ಸ್ಪಂದಿಸುವವನಾಗಿದ್ದಾನೆ. ಸ್ಪಂದಿಸುವುದು ಮಾತ್ರವಲ್ಲ, ನಿನ್ನನ್ನು ಆ ಕಷ್ಟಗಳಿಂದ ಆತನು ಬಿಡುಗಡೆ ಮಾಡುವವನಾಗಿದ್ದಾನೆ. ಆದುದರಿಂದ ಆ ಒಳ್ಳೆಯ ದೇವರ ಮೇಲೆ ಇಂದು ನೀನು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ, ಯೇಸುವಿನಂತೆ ಮೊಣಕಾಲೂರಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡುವುದಾದರೆ, ದೇವರು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ದೂತನ ಮೂಲಕ ನನ್ನನ್ನು ನಿಮ್ಮನ್ನು ಆತನು ಬಲಪಡಿಸುವವನಾಗಿದ್ದಾನೆ, ಸಂತೈಸುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. ಪ್ರಿಯರೇ, ದೇವರ ಸ್ವರವನ್ನು ಅಂದು ಯೇಸು ಕೇಳುತ್ತಾನೆ. ಗೆತ್ಸೇಮನೆಯ ತೋಟದಲ್ಲಿ ಪಾಪವನ್ನು ನಿವಾರಿಸುವುದಕ್ಕಾಗಿ ಹೋರಾಟವನ್ನು ಮಾಡುತ್ತಾನೆ. ಸತ್ಯವೇದದ ಮೊದಲನೇ ಪುಸ್ತಕ ನಾವು ನೋಡುವುದಾದರೆ ಅಲ್ಲಿ ಆ ಮೊದಲನೆಯ ತೋಟದಲ್ಲಿ, ಆ ಸುಂದರವಾದ ತೋಟದಲ್ಲಿ ಎಲ್ಲವೂ ಒಳ್ಳೆಯದಾಗಿದ್ದ ಸ್ಥಳದಲ್ಲಿ ಮನುಷ್ಯನು ಪಾಪವನ್ನು ಬರಮಾಡಿಕೊಂಡನು. ಎಲ್ಲವೂ ಒಳ್ಳೆ ಇದ್ದ ಸ್ಥಳದಲ್ಲಿ ಆತನು ಪಾಪದ ಕಾರ್ಯವನ್ನು ಮಾಡುತ್ತಾನೆ. ಆದರೆ ಈಗ ಯೇಸು ಗೆತ್ಸೇಮನೆಯ ತೋಟದಲ್ಲಿ ಆ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ತನ್ನ ರಕ್ತವನ್ನು ಸೋಯಿಸಿ ತಾನು ನಿರ್ದೋಷಿಯಾಗಿದ್ದರೂ ಕೂಡ ತನ್ನ ಪ್ರಾಣವನ್ನು ಈ ಲೋಕಕ್ಕೆ ಕೊಡುವ ಮೂಲಕ ತನ್ನ ಜನರನ್ನು ದೇವರ ಕಡೆಗೆ ತಿರುಗಿಸುವ ಕಾರ್ಯವನ್ನು ಆತನು ಮಾಡುತ್ತಾನೆ. ಪ್ರಿಯರೇ, ಈ ಗೆತ್ಸೇಮನೆಯ ತೋಟದಲ್ಲಿ ಯೇಸುವಿನಿಂದ ಹೊರಬರುವಂಥ 2 ಸ್ವರವನ್ನು ನಾವು ನೋಡೋಣ. ಮೊದಲನೇದಾಗಿ ಪ್ರಿಯರೇ, ಆಯಲ್ಪಟ್ಟವನಿಗೆ ಯೇಸುವಿನ ಸ್ವರ, ಆಯಲ್ಪಟ್ಟವರಿಗೆ ಯೇಸುವಿನ ಸ್ವರ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ ನೋಡುವುದಾದರೆ ಅಲ್ಲಿ ಯೇಸು ತನ್ನ ಶಿಷ್ಯರಿಗೆ ಒಂದು ಕರೆ ಕೊಡುತ್ತಾನೆ. ನೀವು ನನ್ನನ್ನು ಹಿಂಬಾಲಿಸಿದಾದರೆ ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ. ಈ ಸ್ವರಕ್ಕೆ ವಿಧೇಯರಾದ 12 ಮಂದಿ ಶಿಷ್ಯರು ಕೂಡ ಯೇಸುವನ್ನು ಹಿಂಬಾಲಿಸಿದರು, ಯೇಸುವಿನ ಜೊತೆ ಪ್ರಯಾಣ ಮಾಡಿದರು, ಯೇಸುವಿನ ಹತ್ತಿರದ ಅನುಭವ ಮಾಡಿದರು, ಯೇಸುವಿನ ಪ್ರೀತಿಯ
ಪ್ರೀತಿಗೆ ಪಾತ್ರರಾಗಿ ತಮ್ಮ ಜೀವನ ಜೀವಿಸಿದರು. ಯೇಸುವಿನ ಕೊನೆಯ ಭೋಜನದಲ್ಲೂ ಕೂಡ ಪಾಲು ತೆಗೆದುಕೊಳ್ಳುತ್ತಾರೆ. ಪ್ರಿಯರೇ, ಯೇಸು ತನ್ನ ಶಿಷ್ಯರನ್ನು ಆರಿಸಿದ ತನ್ನ ಸೆಕ್ಯೂರಿಟಿಗಾಗಿ ಆಗಿಲ್ಲ, ತನ್ನ ಸೆಕ್ಯೂರಿಟಿ ತನ್ನನ್ನು ತಾನು ರಕ್ಷಿಸುವುದಕ್ಕಾಗಿ ಅಲ್ಲ, ಅಥವಾ ತನ್ನನ್ನು ತಾನು ಪ್ರಚುರಪಡಿಸುವುದಕ್ಕಾಗಿ ಅಲ್ಲ, ಅಥವಾ ತನ್ನ ಸೇವೆಯನ್ನು ಮಾಡಿಸುವುದಕ್ಕಾಗಿ ಶಿಷ್ಯರನ್ನು ಕರೆದದಲ್ಲ. ಬದಲಾಗಿ ತನ್ನ ನಂತರ ತನ್ನ ಸೇವೆಯನ್ನು ಅವರು ಮುನ್ನಡೆಸಬೇಕು. ಆ ಸೇವೆ ಅದು ತನ್ನಲ್ಲಿ ಅಂತ್ಯಗೊಳ್ಳಬಾರದು, ಅದು ಮುಂದೆ ಹೋಗಬೇಕೆಂಬ ಹಂಬಲದಲ್ಲಿ ಒಂದು ಕನಸಿಟ್ಟುಕೊಂಡು ಯೇಸು ತನ್ನ ಶಿಷ್ಯರನ್ನು ಆತನು ಕರೆದ, ಆರಿಸಿದ, ಸೇವೆಯಲ್ಲಿ ಅವರನ್ನು ಬಲಪಡಿಸಿದ್ದ, ಸನ್ನದ್ಧಪಡಿಸಿದ, ಸೇವೆಯಲ್ಲಿ ಆತನು ಮುನ್ನಡೆಸಿ ನಾವಲ್ಲಿ ಕಾಣುತ್ತೇವೆ. ಈಗ ಆ 12 ಮಂದಿಯಲ್ಲಿ 11 ಮಂದಿ ಶಿಷ್ಯರ ಸಂಗಡ ಗೆತ್ಸೇಮನೆ ತೋಟಕ್ಕೆ ಯೇಸು ಹೋಗುತ್ತಾನೆ. ಪ್ರಿಯರೇ, ಆ 11 ಮಂದಿಯರಲ್ಲಿ 3 ಮಂದಿ ಶಿಷ್ಯರು ತಾನು ಬಹಳವಾಗಿ ನಂಬಿದ, ಪ್ರೀತಿಸಿದ, ವಿಶ್ವಾಸವಿಟ್ಟ ಹಾಗೂ ಬಹಳವಾಗಿ ಏನೋ ಒಂದು ಕಾರ್ಯಗಳನ್ನು ಮಾಡುವಂತೆಲ್ಲ ಸಮಯದಲ್ಲೂ ತನ್ನ ಜೊತೆಗಿದ್ದಂಥ ಪೇತ್ರ, ಯಾಕೋಬ, ಯೋಹಾನರ ಸಂಗಡ ಗೆತ್ಸೇಮನೆಯ ತೋಟದ ಇನ್ನಷ್ಟು ಒಳಗೆ ಹೋಗಿ ತನ್ನ ನೋವನ್ನು ಅರ್ಥ ಮಾಡುತ್ತಾರೆ, ತನ್ನ ಕಷ್ಟವನ್ನು ಅರ್ಥ ಮಾಡುತ್ತಾರೆ ಎಂಬ ನಂಬಿಕೆ, ವಿಶ್ವಾಸದಿಂದ ಆತನು ತನ್ನ ಪ್ರೀತಿಯ 3 ಶಿಷ್ಯರ ಸಂಗಡ ಗೆತ್ಸೇಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ತನ್ನ ವೇದನೆ ಹಂಚುತ್ತಾರೆ, ತನ್ನ ದುಃಖವನ್ನು ಹಂಚುತ್ತಾರೆ. ಸ್ವಲ್ಪ ದೂರ ಹೋಗಿ ಮೊಣಕಾಲು ಊರಿ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಂದ ಆ ಬಲವನ್ನು ಹೊಂದುವ ಕಾರ್ಯದಲ್ಲಿ ಯೇಸು ತನ್ನನ್ನು ತಾನು ತೊಡಗಿಸಿ ಹಿಂತಿರುಗಿ ಬರುವಾಗ ತಾನು ನಂಬಿದಂಥ ಶಿಷ್ಯರು ಅಲ್ಲಿ ನಿದ್ರೆ ಮಾಡುತ್ತಿರುವುದನ್ನು ಕಂಡು ಯೇಸು ದುಃಖ ಪಡುತ್ತಾನೆ. ತನ್ನ ಶಿಷ್ಯರು ಎಚ್ಚರವಾಗಿರಬೇಕೆಂಬುದಾಗಿ ಹೇಳಿದಾಗ ಅವರು ನಿದ್ರೆ ಮಾಡಿದರು. ಎರಡನೆಯ ಬಾರಿಯೂ ಕೂಡ ಆತನು ಶಿಷ್ಯರನ್ನು ಎಬ್ಬಿಸದೆ ತನ್ನ ಪ್ರಾರ್ಥನೆ ಮಾಡಿ ಹಿಂತಿರುಗಿ ಬರುವಾಗ ಶಿಷ್ಯರು ಅಲ್ಲಿ ಮಲಗಿರುವುದನ್ನು ಕಾಣುತ್ತಾನೆ. ಏನನ್ನು ಹೇಳದೆ 3ನೇ ಬಾರಿ ಪ್ರಾರ್ಥನೆ ಮಾಡಿ ಹಿಂತಿರುಗಿ ಬರುತ್ತಾನೆ. 3ನೇ ಬಾರಿ ಹಿಂತಿರುಗಿ ಬಂದು ಪ್ರಾರ್ಥನೆ ಮಾಡುವಾಗ, ಇನ್ನು ನೀವು ನಿದ್ರೆ ಮಾಡಿ ಧನಿವರಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಶಿಷ್ಯರು ಅಲ್ಲಿ ಎದ್ದು ನಿಲ್ಲುತ್ತಾರೆ. ಅನೇಕ ವೇಳೆ ಪ್ರಿಯರೇ, ನಾವೆಲ್ಲರೂ ಆ ಶಿಷ್ಯರಂತೆ ಅಲ್ಲವೇ? ದೇವರ ಸ್ವರಕ್ಕೆ ಅನೇಕ ವೇಳೆ ವಿರುದ್ಧವಾಗಿ ನಾವು ಕಾರ್ಯ ಮಾಡುತ್ತೇವೆ. ಅಂದು ಶಿಷ್ಯರು ಮಾಡಿದದನ್ನೇ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರೆಂಬುದಾಗಿ ಹೇಳುವಾಗ ನಿದ್ರೆ ಮಾಡಿದರು, ನಿದ್ರೆ ಮಾಡಿ ಧನಿವರಿಸಿಕೊಳ್ಳಿರೆಂಬುದಾಗಿ ಹೇಳುವಾಗ ಎಚ್ಚರಗೊಂಡರು. ಅನೇಕ ವೇಳೆ ನಾವೆಲ್ಲರೂ ಈ ಶಿಷ್ಯರಂತೆ ವರ್ತಿಸ್ತೇವೆ. ಪ್ರಿಯರೇ, ವಿ ಆರ್ ಕಾಲ್ಡ್ ಟು ಫಾಲೋ, ಬಟ್ ವಿ ಫೇಲ್ ಟು ಫಾಲೋ ಜೀಸಸ್. ನಾನು ನೀನು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಪ್ರಿಯರೇ, ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವಲ್ಲಿ ಅನೇಕ ವೇಳೆ ನಾನು ನೀನು ಸೋತು ಹೋಗುತ್ತೇವೆ. ಕಾರಣ ಸ್ವಬುದ್ಧಿ, ನಮ್ಮ ಆಲೋಚನೆ ಅನುಗುಣವಾಗಿ ನಾವು ಜೀವಿಸುವುದರಿಂದಲೇ ಇಂತಹ ಕಾರ್ಯಗಳು ನಿನ್ನ ಜೀವನ ನಡೆದು ಹೋಗುತ್ತದೆ. ಎರಡನೇದಾಗಿ, ಕಳುಹಿಸಲ್ಪಟ್ಟವನಿಗೆ ಯೇಸುವಿನ ಸ್ವರ, ಕಳುಹಿಸಲ್ಪಟ್ಟವನಿಗೆ ಯೇಸುವಿನ ಸ್ವರ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನೋಡುವುದಾದರೆ ದೇವರ ಪ್ರೀತಿಯನ್ನು ನಾವು ಅಲ್ಲಿ ಕಾಣುತ್ತೇವೆ. ಆ ಪ್ರೀತಿಯಿಂದಲೇ ನಿನ್ನ ಒಳಿತಿಗಾಗಿ, ರಕ್ಷಿಸುವುದಕ್ಕಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆ ಯೇಸು ತನ್ನ ಪ್ರಾಣವನ್ನು ಈ ಲೋಕಕ್ಕಾಗಿ ಅರ್ಪಿಸುವಂಥ ಸಮಯದಲ್ಲಿ ನಾವಿಂದು ಸೇರಿ ಬಂದಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಾನು ನೀವು ಪ್ರಾರ್ಥನೆ ಮಾಡುತ್ತೇವೆ ಯಾವಾಗ ಪ್ರಿಯರೇ? ಅನೇಕ ವೇಳೆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ದಾರಿ ಕಾಣದಿರುವಾಗ ನಾನು ನೀನು ದೇವರ ಮೊರೆ ಹೋಗುತ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ದೇವರಲ್ಲಿ ವಿಜ್ಞಾಪನೆ ಮಾಡುತ್ತೇವೆ. ಆದರೆ ಯೇಸು ತನ್ನ ಜೀವನದ ಕಷ್ಟದ ಸಮಯದಲ್ಲಿ ದೇವರ ಮೊರೆ ಹೋದದಲ್ಲ, ತನ್ನ ಮರಣದ ಸಮಯದಲ್ಲಿ ಆತನ ಮೊರೆ ಹೋದದಲ್ಲ. ಇನ್ನೇನು ನನ್ನ ಜೀವನದಲ್ಲಿ ನಾನು ಕ್ರೂಜನ್ನು ಹೊರಬೇಕು, ದೇವರೇ ನನ್ನನ್ನು ಕ್ರೂಜೆಯಿಂದ ಬಿಡುಗಡೆ ಮಾಡು ಎಂಬುದಾಗಿ ಯೇಸು ಆ ಕೊನೆಯ ಕ್ಷಣದಲ್ಲಿ ದೇವರ ಮೊರೆ ಹೋದದಲ್ಲ. ಬದಲಾಗಿ ತನ್ನ ಜೀವನದ ಪ್ರತಿ ಒಂದೊಂದು ದಿನದಲ್ಲಿಯೂ, ಒಂದೊಂದು ಕಾರ್ಯದಲ್ಲಿಯೂ ಯೇಸು ಕ್ರಿಸ್ತನು ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಂದ ಬಲವನ್ನು ಹೊಂದಿ ದೇವರ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡುತ್ತಾ ಇರು ನಾವಲ್ಲಿ ಕಾಣುತ್ತೇವೆ. ತಂದೆಯೊಂದಿಗೆ ಮಾತನಾಡುವಂಥದ್ದು, ತಂದೆಯೊಂದಿಗೆ ಅನ್ಯೋನ್ಯನಾಗಿರುವಂಥದ್ದು, ತಂದೆ ಸಹಾಯವನ್ನು ಹೊಂದಿದವನಾಗಿ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಆತನು ಕಾರ್ಯವನ್ನು ಮಾಡುತ್ತಾ ಇದ್ದ. ತನ್ನ ಪ್ರಾರ್ಥನೆ ಮಾಡುತ್ತಾನೆ, ಯೇಸುವೆ ದೇವರೇ ಸಾಧ್ಯವಾದರೆ ಈ ಪಾತ್ರವನ್ನು ತೊಲಗಿಸು ಎಂಬುದಾಗಿ ಹೇಳುತ್ತಾನೆ. ಆದರೆ ಆ ಪ್ರಾರ್ಥನೆ ಅಲ್ಲಿಗೆ ಅಂತ್ಯಗೊಳ್ಳುವುದಿಲ್ಲ. ಅನೇಕ ವೇಳೆ ನಿನ್ನ ಜೀವನದಲ್ಲಿ ದೇವರೇ ನನ್ನನ್ನು ಕಷ್ಟದಿಂದ ಬಿಡುಗಡೆ ಮಾಡು ಎಂಬುದಾಗಿ ನಮ್ಮ ಪ್ರಾರ್ಥನೆ ಅಂತ್ಯಗೊಳ್ಳುತ್ತದೆ. ಆದರೆ ಯೇಸು ಮನುಷ್ಯನಾಗಿದ್ದರೂ ದೇವರ ಮಗನಾಗಿದ್ದರಿಂದ ಆತನು ಹೇಳುವಂಥ ಮಾತು, ನನ್ನ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಹೇಳಿ
ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನು ಪ್ರಾರ್ಥನೆ ಮಾಡುತ್ತಾನೆ. ಒಂದಲ್ಲ, ಎರಡಲ್ಲ, 3 ಬಾರಿ ತಂದೆ ಹತ್ರ ಬೇಡಿಕೊಳ್ಳುತ್ತಾನೆ. ಆದರೆ ಯಾವಾಗ ನಾನು ಕ್ರೂಜನ್ನು ಹೊರಲೇಬೇಕೆಂಬುದು ಆತನಿಗೆ ಸ್ಪಷ್ಟವಾದ ಅರಿವಾಯಿತೋ ಆಗ ಆತನು ತನ್ನ ಸಮಸ್ಯೆಯನ್ನು ದೃಷ್ಟಿಸದೆ ತನ್ನ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಮೇಲೆ ವಿಶ್ವಾಸವಿಟ್ಟು ಎಲ್ಲವನ್ನೂ ಕೂಡ ದೇವರ ಕೈಗಳಿಗೆ ಆತನು ಒಪ್ಪಿಸಿ ಬಿಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಒಂದು ವಾಕ್ಯ ಸುಂದರವಾಗಿ ಹೀಗೆ ಹೇಳುತ್ತದೆ, ಇಫ್ ಯು ಪ್ರೇ ವೆನ್ ಯು ಆರ್ ಇನ್ ಟ್ರಬಲ್ ಯು ಆರ್ ರಿಯಲಿ ಇನ್ ಟ್ರಬಲ್ ಎಂಬುದಾಗಿ. ನೀನು ಕಷ್ಟದಲ್ಲಿರುವಾಗ ಪ್ರಾರ್ಥನೆ ಮಾಡುವುದಾದರೆ, ಕಷ್ಟದಲ್ಲಿರುವಾಗ ಮಾತ್ರ ದೇವರನ್ನು ಸ್ಮರಿಸುವುದಾದರೆ ನಿನ್ನ ಜೀವನದಲ್ಲಿ ನಿಜವಾಗಿ ನೀನು ಸಮಸ್ಯೆಯಲ್ಲಿದ್ದೀ ಎಂಬುದಾಗಿ ಇಂದು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳುವ. ಕರ್ತನಲ್ಲಿ ಪ್ರಿಯರೇ, ಅಂದು ಯೇಸು ತಾನು ಆರಿಸಲ್ಪಟ್ಟಂತ ತನ್ನ ಶಿಷ್ಯರ ಸಂಗಡ ಆತನು ಮಾತನಾಡಿದ. ಇಂದು ನನ್ನ ನಿನ್ನ ಸಂಗಡ ವಿಧ ವಿಧವಾಗಿ ರೀತಿಯಲ್ಲಿ ಆತನು ಮಾತನಾಡುವಾಗ ಆ ಯೇಸುವಿನ ಸ್ವರವನ್ನು ನಾನು ನೀನು ಕೇಳುವವರಾಗಿದ್ದೇವಾ? ಆ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವವರಾಗಿದ್ದೇವಾ? ಅಥವಾ ಅಂದು ಶಿಷ್ಯರು ನಡೆದಂತೆ ಕ್ರಿಸ್ತನ ಮಾತುಗಳಿಗೆ ವಿರುದ್ಧವಾಗಿ ನಾನು ನೀನು ನಡೆಯುವವರಾಗಿದ್ದೇವಾ? ಅದೇ ರೀತಿಯಾಗಿ ಯೇಸು ಒಂದು ತನ್ನನ್ನು ಕಳುಹಿಸಿದಂಥ ದೇವರ ಸಂಗಡ ಮಾತನಾಡಿದ, ದೇವರ ಸಂಗಡ ಮಾತನಾಡಿ ದೇವರ ಚಿತ್ತಕ್ಕೆ ಆತನು ತಲೆಬಾಗಿದ. ಇಂದು ನಾವು ಪ್ರಶ್ನೆ ಮಾಡಿಕೊಳ್ಳುವ, ನಾವು ದೇವರ ಚಿತ್ತಕ್ಕೆ ತಲೆಬಾಗುವವರಾಗಿದ್ದೇವಾ? ಜೀವನದ ಯಾವುದೇ ಸ್ಥಿತಿಗಳು ಬಂದರೂ ಕೂಡ ದೇವರು ನನ್ನ ಸಂಗಡ ಇದ್ದಾನೆಂಬ ನಂಬಿಕೆಯಲ್ಲಿ ಮುಂದೆ ಹೋಗೋರು ನಾವಾಗಿದ್ದೇವಾ? ಅಥವಾ ನನ್ನ ನಿನ್ನ ಕಷ್ಟದ ಸಮಯದಲ್ಲಿ ದೇವರನ್ನೇ ಪ್ರಶ್ನಿಸೋರು ನಾವಾಗಿದ್ದೇವಾ? ದೇವರ ಸ್ವರವನ್ನು ನಾವು ಕೇಳೋಣ ಪ್ರಿಯರೇ. ಕ್ರಿಸ್ತನ ಸ್ವರವನ್ನು ನಾವು ವಿಧೇಯರಾಗೋಣ. ನಾವು ದೇವರಲ್ಲಿ ಒಂದಾಗಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ ದೇವರ ಮೇಲೆ ವಿಶ್ವಾಸವಿಟ್ಟು ನಾನು ನೀನು ಹೋಗುವುದಾದರೆ ಹೋರಾಟದೆಲ್ಲ ಸ್ಥಿತಿಯಲ್ಲಿ ನಾನು ನೀನು ಜಯವನ್ನು ಹೊಂದಲು ಸಾಧ್ಯ. ಆದುದರಿಂದ ನನಗೆ ನಿನಗೆ ನೇಮಕವಾದ ಓಟ, ಆ ಓಟವನ್ನು ದೇವರ ಮೇಲೆ ನಂಬಿಕೆ ಇಡೋಣ, ವಿಶ್ವಾಸವಿಡೋಣ. ಗೆತ್ಸೇಮನೆ ತೋಟದಲ್ಲಿ ಯೇಸು ಆ ಎಲ್ಲ ಹೋರಾಟವನ್ನು ಧೈರ್ಯದಿಂದ ಎದುರಿಸಿ ತನ್ನ ತಂದೆಯ ಚಿತ್ತಕ್ಕೆ ತಲೆಬಾಗಿ ತನ್ನ ತಂದೆಗೆ ಪ್ರೀತಿಗೆ ಪಾತ್ರನಾದಂತೆ ನಮ್ಮ ಈ ಲೋಕದ ಹೋರಾಟವನ್ನು ಕೂಡ ನಂಬಿಗಸ್ತರಾಗಿ ಮಾಡಿ ದೇವರ ಕೊಟ್ಟಂಥ ಓಟವನ್ನು ನಾವು ನಂಬಿಗಸ್ತರಾಗಿ ಜೀವಿಸೋಣ. ಆಮೇನ್.